ನೇಹಾ ಹಿರೇಮಠ ಅವರ ತಾಯಿ ಏನ್ ಹೇಳಿದಾರಪ್ಪ ಅಂದ್ರೆ ಮೀಡಿಯಾದವರಿಗೆ, ಆ ಫಯಾಜ್ ನನ್ನ ಜೈಲಲ್ಲಿ ಏನ್ ಮಾಡ್ತಾ ಇದ್ದೀರಾ, ಜನರ ಕೈಗೆ ಒಪ್ಪಿಸ್ಬಿಡ್ರಿ, ಅವರೇ ಪಾಠ ಕಲಿಸ್ತಾರೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನನ್ನ ಮಗಳು ಓದುತ್ತಿರುವ ಕಾಲೇಜ್ನಲ್ಲಿ ಭದ್ರತೆ ಕೂಡ ಕರೆಕ್ಟಾಗಿ ಇರಲಿಲ್ಲ ಅಂತ ಹೇಳಿದರೆ, ನನ್ನ ಮಗಳ ಏನು ಫೋಟೋಗಳು ವೈರಲ್ ಆಗಿದಾವಲ್ಲ ಅವೆಲ್ಲ ಎಡಿಟೆಡ್ ಫೋಟೋಗಳು ಅಂತ ನೇಹಾ ಹಿರೇಮಠ ಅವರ ತಾಯಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೀಡಿಯಾದವರಿಗೆ. ಇನ್ನು ಹಾರ್ದಿಕ್ ಪಾಂಡೆ ಅವರು ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿದ್ದಾರಂತೆ, ಡಿಪ್ರೆಷನ್ ಇಂದ. ಯಾಕಂದ್ರೆ ನಿಮಗೆ ಗೊತ್ತಿದೆ, ರೀಸೆಂಟ್ ಆಗಿ ಅವರಿಗೆ ಟ್ರೋಲ್ಗಳು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳು ಉಂಟಾದವು. ಇನ್ನು ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಅವರಿಗೆ 50 ಲಕ್ಷ, ಬಿಗ್ ಬಾಸ್ ವಿನ್ ಆಗಿರೋ 50 ಲಕ್ಷ ಬಂದಿಲ್ಲಂತೆ, 15 ಲಕ್ಷ ಟ್ಯಾಕ್ಸ್ ಕಟ್ ಆಗಿ 35 ಲಕ್ಷ ಕೈಗಿನ್ನೂ ಪೂರ್ತಿಯಾಗಿ ಬಂದಿಲ್ಲಂತೆ, ಅದು ಹಂತ ಹಂತವಾಗಿ ಬರುತ್ತಂತೆ. ಇನ್ನು ಅವರಿಗೆ ಕಾರ್ ಬರಬೇಕಿತ್ತಲ್ಲ, ಆ ಕಾರ್ ಕೂಡ ಇನ್ನು ಅವ್ರ ಕೈ ಸೇರಿಲ್ಲಂತೆ, ಇನ್ನು 5-6 ತಿಂಗಳಂತೆ ಕೈಗೆ ಬರೋಕ್ಕೆ. ಅದನ್ನೇ ಅವರು ಮೀಡಿಯಾದವ್ರ ಮುಂದೆ ಹೇಳ್ತಾ ಇದ್ರು. ಪಾಕಿಸ್ತಾನದಲ್ಲಿ ಒಂದು ಶಾಕಿಂಗ್ ಘಟನೆ ನಡೆದಿದೆ. ಒಬ್ಬಳು ಮಹಿಳೆ 1 ಗಂಟೆಯಲ್ಲಿ 6 ಮಕ್ಕಳಿಗೆ ಜನನ ನೀಡಿದ್ದಾಳೆ. 6 ಮಕ್ಕಳು ಆರೋಗ್ಯವಾಗಿದ್ದಾವಂತೆ. ನಮ್ಮ ಹೆಮ್ಮೆಯ ಕನ್ನಡಿಗರ KMF ನಂದಿನಿ ಡೈರಿಗೆ ಸ್ಪಾನ್ಸರ್ಶಿಪ್ ಸಿಕ್ಕಿದೆ. T20 ವಿಶ್ವಕಪ್ ನಲ್ಲಿ 2 ತಂಡಗಳ ಜರ್ಸಿ ಮೇಲೆ KMF ನಂದಿನಿ ಡೈರಿದು ಲೋಗೋ ಬರುತ್ತೆ ಗುರು. ಇದೊಂಥರ ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು. ಬೆಂಗಳೂರಿನಲ್ಲಿ 4 ಜನ ಬಾಂಗ್ಲಾದೇಶ್ ಪ್ರಜೆಗಳು ಫೇಕ್ ಐಡೆಂಟಿಟಿ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಬೆಂಗಳೂರಲ್ಲಿ ವಾಸವಾಗಿದ್ರಂತೆ. ಅವರನ್ನ CCB ಅವರು ಬಂಧಿಸಿದ್ದಾರೆ. ಇನ್ನು CM ಸಿದ್ದರಾಮಯ್ಯ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನೇಹಾ ಹಿರೇಮಠನ ಕೊಲೆ ಮಾಡಿದ ಫಯಾಜ್ನನ್ನು ಕಠಿಣವಾಗಿ ಶಿಕ್ಷೆ ಕೊಡಲೇಬೇಕು ಅಂತ ಇವರು ನಿನ್ನೆ ಹೇಳಿದ್ದಾರೆ ಪ್ರೆಸ್ ಮುಂದೆ. ನೋ ಬಕ್ವಾಸ್, ಡೈರೆಕ್ಟ್ ಕ್ವಿಕ್ ನ್ಯೂಸ್ಗೆ ನನ್ನನ್ನು ಫಾಲೋ ಮಾಡಿ. ಧನ್ಯವಾದಗಳು.